ಈ ಸಲ ಕಿಚ್ಚ ಸುದೀಪ್ ಅವರು ತಮ್ಮ ಫ್ಯಾನ್ಸ್ಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಕಳೆದ ವರ್ಷ ಮ್ಯಾಕ್ಸ್ ಅಬ್ಬರಕ್ಕೆ ಥಿಯೇಟರ್ಗಳು ನಡುಗಿ ಹೋಗಿದ್ದವು. ಈ ವರ್ಷ ಮಾರ್ಕ್ ಅಬ್ಬರಕ್ಕೆ ಥಿಯೇಟರ್ನ ಮೇಲ್ಚಾವಣಿ ಎಗರ್ಕೊಂಡೋಗೋದಂತೂ ಪಕ್ಕಾ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಕಿಚ್ಚ ಸುದೀಪ್ ಅವರನ್ನು ಪ್ರಾಪರ್ ಆಗಿ ಬಳಸ್ಕೊಂಡಿದ್ದು ರಾಜಮೌಳಿ RGV ನಂತರ ಈಗ ವಿಜಯ್ ಕಾರ್ತಿಕೇಯ ಅವರು. ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಪ್ರಯುಕ್ತ ಕಿಚ್ಚ 47 ಸಿನಿಮಾಗೆ ಮಾರ್ಕ್ ಅಂತ ಟೈಟಲ್ ಇಟ್ಟಿದ್ದಾರೆ. ಈ ಟೈಟಲ್ ನೋಡೋದಿಕ್ಕೆ ಇಂಗ್ಲಿಷ್ ಟೈಟಲ್ ತರ ಇದೆ, ಆದ್ರೆ ಪ್ರತಿಯೊಂದು ಅಕ್ಷರಕ್ಕೆ ಒಂದು ಅರ್ಥ ಬರೋ ತರ ಡಿಸೈನ್ ಮಾಡಿದ್ದಾರೆ ನಮ್ಮ ವಿಜಯಣ್ಣ. ಆಗ ಮ್ಯಾಕ್ಸ್ ನಲ್ಲಿ ಅರ್ಜುನ್ ಮಹಾಶಯ ಆರ್ಭಟ ನೋಡಿದ್ದಾಯ್ತು. ಈಗ ಮಾರ್ಕ್ ಸಿನಿಮಾದಲ್ಲಿ ಅಜಯ್ ಮಾರ್ಕಂಡೇಯನ ಆರ್ಭಟ ಡಿಸೆಂಬರ್ಗೆ ಶುರುವಾಗುತ್ತೆ. ಈ ಸಿನಿಮಾದ ನಿರ್ದೇಶಕರು ವಿಜಯ್ ಕಾರ್ತಿಕೇಯ ಅವರು ನೋಡೋದಕ್ಕೆ ಸಿಂಪಲ್ ಮನುಷ್ಯ, ಜಾಸ್ತಿ ಮಾತಾಡಲ್ಲ, ಆದ್ರೆ ಅವರ ಕೆಲಸ ಜಾಸ್ತಿ ಮಾತಾಡುತ್ತೆ. ಅದೆಲ್ಲಿಂದ ಕತೆ ಹುಡ್ಕೊಂಡ್ ಬರ್ತಾರೋ ಗೊತ್ತಿಲ್ಲ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ತೆಗಿತಾರೆ. ಮಾರ್ಕ್ ಟೈಟಲ್ ಗೆ ತಕ್ಕಂತೆ ಕತೆ, ಕತೆಗೆ ತಕ್ಕಂತೆ ಹೀರೋ, ಹೀರೋಗೆ ತಕ್ಕಂತೆ ಸ್ಕ್ರೀನ್ ಪ್ಲೇ ಇದ್ರೆ ಸಿನಿಮಾ ಯಾಕೆ ಹಿಟ್ಟಾಗಲ್ಲ. ಈಗ ಇದೇ ಫಾರ್ಮುಲಾವನ್ನು ತುಂಬಾ ಜನ ನಿರ್ದೇಶಕರು ಫಾಲೋ ಮಾಡ್ತಿದ್ದಾರೆ, ಸಕ್ಸಸ್ ಕೂಡ ಆಗ್ತಿದ್ದಾರೆ. ಹೀರೋ ಎಲಿವೇಶನ್ ಬಿಲ್ಡಪ್ ಬಿಟ್ಟು ಕತೆ ಮೇಲೆ ಫೋಕಸ್ ಮಾಡಿದ್ರೆ ಸಿನಿಮಾಗಳು ಗೆಲ್ಲೋಕೆ ಸಾಧ್ಯ. ಇಷ್ಟೇ ಸಿಂಪಲ್ ಥಿಯರಿ, ಅದು ಕೂಡ ಹೇಳಕ್ಕಾಗಲ್ಲ. ಇನ್ನು ಈ ಮಾರ್ಕ್ ಟೀಸರ್ ವಿಚಾರಕ್ಕೆ ಬಂದ್ರೆ ಟೀಸರ್ ಮಾತ್ರ ಮೆಂಟಲ್ ಮಾಸ್, ಕ್ವಾಲಿಟಿ ವೈಸ್, ಟೆಕ್ನಿಕಲ್ ವೈಸ್, ಕ್ಯಾಮ್ರಾ ವರ್ಕ್, BGM, ಮ್ಯೂಸಿಕ್ ಬಗ್ಗೆ ಮಾತಾಡಂಗೆ ಇಲ್ಲ, ಎಲ್ಲ ಟಾಪ್ ನಾಚ್. ಕಿಚ್ಚ ಸುದೀಪ್ ಅವರು ಈ ಮಾರ್ಕೋ ಲುಕ್ ನಲ್ಲಿ ಮಾತ್ರ ಸೈಕ್, ರೂತ್ಲೆಸ್ ಪೊಲೀಸ್ ಆಫೀಸರ್ ಒಳಗೆ ಒಬ್ಬ ಮ್ಯಾಡ್ ಇದ್ದಾನೆ ಅಂತ ವಿಜಯಣ್ಣ ಇಂಡೈರೆಕ್ಟ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಈ ಟೀಸರ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಾರ್ಕ್ ಇದು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ಆದ್ರೆ ಮ್ಯಾಕ್ಸ್ ಸಿನಿಮಾಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನೋಡೋದಕ್ಕೆ ಒಂದೇ ಪ್ಯಾಟರ್ನ್ ತರ ಇದ್ರೂ ಕೂಡ ಇದರ ಒಳಗೆ ಕತೆ ಬೇರೆನೇ ಇರುತ್ತೆ. ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಆ ಪೊಲೀಸ್ ಸ್ಟೇಷನ್ ಗೆ ಅವನೇ ರಾಜ, ಆದ್ರೆ ಅವನಿಗೆ ಆಟಿಟ್ಯೂಡ್ ಜಾಸ್ತಿ ಇರುತ್ತೆ, ಯಾರನ್ನು ಕೇರ್ ಮಾಡಲ್ಲ, ಜೊತೆಗೆ ಸ್ವಲ್ಪ ಮ್ಯಾಡ್, ತಲೆ ಕೆಟ್ರೆ ರಕ್ತಪಾತ ಹರಿಸೋ ರೂತ್ಲೆಸ್ ಪೊಲೀಸ್ ಆಫೀಸರ್. ಇದೊಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ರೂ ಕೂಡ ಇದರ ಸ್ಟೋರಿ ಲೈನ್ ಬೇರೆನೇ ಇರುತ್ತೆ. ಇನ್ನು ಈ ಸಿನಿಮಾದ BGM ವಿಚಾರಕ್ಕೆ ಬಂದ್ರೆ ಅಜನೀಶ್ ಲೋಕನಾಥ್ ಅವರು ಕಿಚ್ಚ ಸುದೀಪ್ ಅವರ ಸಿನಿಮಾಗಳು ಅಂದ್ರೆ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಕಾಣುತ್ತೆ. ಬೇರೆ ಸಿನಿಮಾಗಳಿಗೆ ಹೆಂಗೋ ಗೊತ್ತಿಲ್ಲ, ಆದ್ರೆ ಈ ಮಾರ್ಕ್ ಸಿನಿಮಾಗೆ ನೀವು ಕೊಟ್ಟಿರುವ BGM ಮಾತ್ರ ಸೈಕ್. ಕಳೆದ ವರ್ಷ ಮ್ಯಾಕ್ಸ್ ಸಿನಿಮಾಗೆ ಇದೇ ಮಾತು ಹೇಳಿದ್ದೆ, ಈ ವರ್ಷ ಕೂಡ ಮಾರ್ಕ್ ಸಿನಿಮಾಗೆ ಈ ಮಾತು ಹೇಳ್ತಿದ್ದೀನಿ. ಅದೇನಂದ್ರೆ ಮಾರ್ಕ್ ಈ ಸಲ ಸ್ಯಾಂಡಲ್ವುಡ್ ನಲ್ಲಿ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡೋದಂತೂ ಪಕ್ಕಾ ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.